ನಾನು ನೋಡೋಣ ಎಷ್ಟು ಸತಿ ಮಾಡೋದಪ್ಪ ಮೇಲಿನ ಮೇಲೆ ಯಾವಾಗ ಬರ್ತಾರೋ ಬರ್ಲಿ ಅಂತ ಸುಮ್ಮನೆ ಇದ್ದೆ. ಫಸ್ಟ್ ಸ್ವಲ್ಪ ಅನ್ನ ಬಸ್ಲೆ ಸರ್ ಜೊತೆ ತಿಂದೆ. ಈಗ ಸಾಂಬಾರ್ ಹಾಕೊಳ್ತೇನೆ. ಬಾಳೆಹಣ್ಣನ್ನ ಈ ರೀತಿ ವೀಟ್ ಬ್ರೆಡ್ ಹರಡ್ಬಿಟ್ಟಿದೀನಿ, ನೋಡ್ತಿರ್ಬೋದು ನೀವಿಲ್ಲಿ. ಸೊ ನೀರೆಲ್ಲ ಇನ್ನೊಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಇಳಿದ್ಮೇಲೆ ಸೊ ನೋಡ್ತೀನಿ ಏನಾದ್ರು ಹೊರಗಡೆಯಿಂದ ಶಾಪಿಂಗ್ ಮಾಡೋದಿದ್ರೆ ಆನ್ಲೈನ್ ಶಾಪಿಂಗ್ ಮಾಡೋದಾ ಅಥವಾ ನಿಮಗೆ ಯೂಸ್ಫುಲ್ ಟಿಪ್ಸ್ಗಳೇ ಇರುತ್ತೆ. ಆದಷ್ಟು ನನ್ನ ವಿಡಿಯೋನಲ್ಲಿ ಡಿಫ್ರೆಂಟ್ ಇರುತ್ತೆ, ಯಾಕಂದ್ರೆ ಬೆಂಗಳೂರು ಕನ್ನಡ ಮತ್ತೆ ಇಲ್ಲಿ ಉಡುಪಿಲ್ ಬಂದ್ಮೇಲೆ ಒಂಥರ ಮಿಕ್ಸ್ ಆಗಿ. ಸ್ನೇಹಿತರೆ, ಫೈನಲಿ ಗ್ಯಾಸ್ ಬಂದಿದೆ ಮನೆಗೆ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರೋ ಚೈತ್ರ PVK ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಿಸಮ್ ರಿಕವರಿ ಕೋಚ್. ಸ್ನೇಹಿತರೆ, ಸೈಕಾಲಜಿ ರಿಲೇಟೆಡ್ ವಿಡಿಯೋಸ್ ಜೊತೆಗೆ ನಾರ್ಸಿಸಿಸಮ್ ರಿಕವರಿ ವಿಡಿಯೋಸ್, ಹೆಲ್ತ್ ರಿಲೇಟೆಡ್ ವಿಡಿಯೋಸ್ ಎಲ್ಲವೂ ಕೂಡ ನನ್ನ ಇನ್ನೊಂದು ಚಾನಲ್ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲ್ನಲ್ಲಿ ಸಿಗತ್ತೆ. ಸೊ ಓಕೆನಾ. ಸೊ ನೀವೇನಾದ್ರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಚಾನಲ್ ಮತ್ತೆ ಇನ್ನೊಂದು ಚಾನಲ್ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಎರಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಕಷ್ಟು ಯೂಸ್ಫುಲ್ ಟಿಪ್ಸ್ಗಳು ಹೆಲ್ತ್ ರಿಲೇಟೆಡ್ ಆಗಿರ್ಬೋದು ಎಲ್ಲವೂ ಕೂಡ ಇರುತ್ತೆ ಆ ಚಾನಲಲ್ಲಿ. ಇದರಲ್ಲಿ ನನ್ನ ಡೈಲಿ ಲೈಫ್ ರೊಟೀನ್, ವ್ಲಾಗ್ಸ್, ನನ್ನ ಲೈಫ್ ಲೆಸನ್ಸ್, ಲೈಫ್ ಎಕ್ಸ್ಪೀರಿಯನ್ಸ್ ಎಲ್ಲವೂ ಕೂಡ ಈ ಒಂದು ಚಾನಲ್ನಲ್ಲಿ ಮಾತಾಡ್ತೀನಿ ಅದ್ರ ಬಗ್ಗೆ. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ಇವತ್ತು ವರ್ಕೌಟ್ ಏನು ಮಾಡಿಲ್ಲ, ನೋಡೋಣ. ನಾನು ಮಾಡ್ತೀನಿ ಇವತ್ತು, ಸ್ಕಿಪ್ ಮಾಡೋಲ್ಲ, ಬಟ್ ಬೆಳಿಗ್ಗೆ ಮಾಡಿಲ್ಲ. ಸೊ ಅಮ್ಮ ಕೂಡ ಸಾಧ್ಯ ಆದರೆ ನಾನು ಆದಷ್ಟು ಟ್ರೈ ಮಾಡ್ತೀನಿ ಈವ್ನಿಂಗ್ ಟೈಮ್ ಅಟೆಂಡ್ ಮಾಡೋಕ್ಕೆ ಅಂತ ಹೇಳಿದ್ದಾರೆ. ಸೊ ಅಮ್ಮ ಸ್ವಲ್ಪ ಬ್ಯುಸಿ ಇದ್ದಾರೆ, ಇವತ್ತು ಪುಣೆಗೆ ಹೋಗ್ಬೇಕಿತ್ತು ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಬಟ್ ಬೆಳಿಗ್ಗೆ ನನಗೆ ವಿಡಿಯೋ ಕಳಿಸಿದ್ದಾರೆ, ಈ ಡಬ್ಬಿಲಿ ಏನು ಇಟ್ಕೊಂಡಿನಿ, ಸ್ವಲ್ಪ ಏನು ಹೆಲ್ತ್ಗೆ ಒಳ್ಳೇದಿರುವಂಥದ್ದೆಲ್ಲ ಡಬ್ಬಿಲಿ ಇಟ್ಕೊಂಡ್ರೆ ಹೊರಗಡೆ ಹೋದಾಗ ತಿನ್ನೋದಕ್ಕೆ ಒಳ್ಳೇದಲ್ವಾ. ಸೊ ಅದು ಏನು ಇಟ್ಕೊಂಡಿದ್ರು ಅಂತ ನಾನು ವಿಡಿಯೋಗಳನ್ನೆಲ್ಲ ಹಾಕ್ತೀನಿ. ಸೊ ಇವಾಗ ಮೇನ್ ವಿಡಿಯೋ ಟಾಪಿಕ್ ಏನು, ನೀವು ಆಲ್ರೆಡಿ ತಮ್ಮನೇಲಿ ನೋಡಿರೋ ಹಾಗೆ ಏನಿವತ್ತು ಆಲ್ರೆಡಿ ನೋಡಿದ್ದೀರಿ ಅಲ್ವಾ. ಎಸ್, ಉಪ್ಪಿನಕಾಯಿ ಮಾಡೋದು ಕೆಲಸ ಇದೆ ಇವಾಗ. ನಿಂಬೆಹಣ್ಣು, ಹಸಿಮೆಣಸಿನ್ಕಾಯಿ, ಶುಂಠಿ ಉಪಯೋಗಿಸ್ಕೊಂಡು ಉಪ್ಪಿನಕಾಯಿ ಹಾಕ್ತೀನಿ. ಇವಾಗ ಎಲ್ಲ ಕಟ್ ಮಾಡ್ಕೊಳ್ಬೇಕು, ಅದರ ಕೆಲಸ ಇದೆ. ಅದಕ್ಕೂ ಮುಂಚೆ ಇದೇನೋ ನಿಮಿಷ ಏನೋ ನೋಟಿಫಿಕೇಶನ್ ಬರ್ತಾ ಇದೆ. ಓಕೆ, ಅದಕ್ಕೂ ಮುಂಚೆ ನಾನು ಇವಾಗ ಸ್ವಲ್ಪ ಏನಾದ್ರು ತಿನ್ಬೇಕು. ಬೆಳಗ್ಗೆ ಏನು ತಿಂದಿಲ್ಲ, ನಿನ್ನೆ ನೈಟ್ ಕೂಡ ಏನು ನೆನ್ಸಿಡಕ್ಕಾಗಿಲ್ಲ. ಇವತ್ತು ಸ್ವಲ್ಪ ಖಾಲಿ ಹೊಟ್ಟೆ ಪ್ಲೇನ್ ವಾಟರ್ ಅಲ್ಲಿ ಇದ್ದೀನಿ. ಸೊ ಇವಾಗ ಬಾಳೆಹಣ್ಣಿದೆ, ವೀಟ್ ಬ್ರೆಡ್ ಇದೆ, ತಿನ್ಬೇಕು. ಜೊತೆಗೆ ಏನಾದ್ರು ಹೊರಗಡೆಯಿಂದ ತಗೊಳ್ಳೋದಾ ಏನು ನೋಡ್ತೀನಿ. ಮತ್ತೆ ಗ್ರೇಪ್ಸ್ ಇದೆ. ಸೊ ನೋಡ್ತೀನಿ ಏನಾದ್ರು ಹೊರಗಡೆಯಿಂದ ಶಾಪಿಂಗ್ ಮಾಡೋದಿದ್ರೆ ಆನ್ಲೈನ್ ಶಾಪಿಂಗ್ ಮಾಡೋದಾ ಅಥವಾ ಹೊರಗಡೆಯಿಂದ ತಿಂಡಿ ತಗೊಳ್ಳೋದಾ ಏನಾದ್ರು ನೋಡ್ಬಿಟ್ಟು ಅದಾದ್ಮೇಲೆ ಉಪ್ಪಿನಕಾಯಿ ಮಾಡ್ತೀನಿ. ಓಕೆನಾ. ನೋಡೋಣ ಈ ಒಂದು ವಿಡಿಯೋಗೆ ತಮ್ಮನೇಲಿ ಏನ್ ಕೊಡೋದು ಅಂತ, ಯಾಕಂದ್ರೆ ಇದು ಉಪ್ಪಿನಕಾಯಿ ವಿಡಿಯೋನೇ ಆಗಿರುತ್ತಾ ಅಥವಾ ಇನ್ನೊಂದು ವಿಡಿಯೋಗೆ ಅದನ್ನ ಹಾಕ್ತೀನ ಸಪ್ರೇಟ್ ಆಗಿ ಗೊತ್ತಿಲ್ಲ. ನೋಡೋಣ ಹೇಗೋಗುತ್ತೆ, ಇವತ್ತಿನ ಡೇ ಹೇಗೆ ಹೋಗುತ್ತೆ ನೋಡೋಣ. ಈಗ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದು ಸ್ವಲ್ಪ ಎಡಿಟ್ ಮಾಡಿ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದೆ. ನಿನ್ನೆ ನೈಟೇ ವಿಡಿಯೋ ಅಪ್ಲೋಡ್ ಮಾಡಬೇಕಾಯ್ತು, ಆಗಲಿಲ್ಲ, ಸ್ವಲ್ಪ ಲೇಟ್ ಆಯಿತು. ಇವತ್ತು ವಿಡಿಯೋ ಅಪ್ಲೋಡ್ ಮಾಡಿದೆ ಇವಾಗ, ನಿನ್ನೆದು. ಸೊ ಇವತ್ತು ಏಪ್ರಿಲ್ 20ನೇ ತಾರೀಕು 2026. ಸೊ ಡೈಲಿ ವ್ಲಾಗ್ಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಶುರು ಮಾಡಿದ್ದೀನಿ. ಸೊ ನೋಡುವ ಏನಾಗುತ್ತೆ ಅಂತ ಹೇಳಿ. ಸೊ ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಟಿಪ್ಸ್ಗಳೇ ಇರುತ್ತೆ ಆದಷ್ಟು ನನ್ನ ವಿಡಿಯೋನಲ್ಲಿ. ಸೊ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ಗೆ. ಓಕೆನಾ. ಸೊ ನಂದು ಕನ್ನಡ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ಯಾಕಂದ್ರೆ ಬೆಂಗಳೂರು ಕನ್ನಡ ಮತ್ತೆ ಇಲ್ಲಿ ಉಡುಪಿಲ್ ಬಂದ್ಮೇಲೆ ಒಂಥರ ಮಿಕ್ಸ್ ಆಗಿ ನಂದೇ ಕನ್ನಡ ಡಿಫ್ರೆಂಟ್ ಇದೆ. ಬಟ್ ಆದಷ್ಟು ಏನು ಎಲ್ರಿಗೂ ಅರ್ಥ ಆಗುವ ರೀತಿಲೇ ಮಾತಾಡ್ತಾ ಇರ್ತೀನಿ ಅಲ್ವಾ. ಓಕೆ ಸ್ನೇಹಿತರೆ, ಸೊ ಲೆಟ್ಸ್ ಗೋ. ಇಲ್ಲಿ ಮೆಣಸಿನ್ಕಾಯಿನ ಒಂದು ಒಗ್ದಿರೋ ಬಟ್ಟೆ ಮೇಲೆ ಈ ರೀತಿ ಹರಡ್ಬಿಟ್ಟಿದೀನಿ, ನೋಡ್ತಿರ್ಬೋದು ನೀವಿಲ್ಲಿ. ಸೊ ನೀರೆಲ್ಲ ಇನ್ನೊಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಇಳಿದ್ಮೇಲೆ ಇನ್ನೂ ಒಂದು ಒಳ್ಳೆ ಬಟ್ಟೆನಲ್ಲಿ, ಇದು ಕೂಡ ಒಳ್ಳೆ ಬಟ್ಟೆನೆ, ಇನ್ನೊಂದು ಒಣಗಿರೋ ಬಟ್ಟೆನಲ್ಲಿ ಎಲ್ಲ ಒರೆಸಿರ್ತೀನಿ. ಸದ್ಯಕ್ಕೆ ಇವಾಗ ಈ ರೀತಿ ಹರಡಿದೀನಿ. ಈಗ ಊಟ ಮಾಡ್ಬೇಕು, ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಬೇರೆ. ಸೊ ಇವಾಗ ಮಾಡ್ತಿರೋ ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಇವತ್ತು ಕಟ್ ಮಾಡಲ್ಲ, ನಾಳೆ ಕಟ್ ಮಾಡ್ತೀನಿ. ನಿಂಬೆಹಣ್ಣು, ಶುಂಠಿ ಎಲ್ಲ ನಾಳೆನೆ ಕಟ್ ಮಾಡ್ತೀನಿ. ಈಗ ಊಟ ಮಾಡಬೇಕು, ವಿಡಿಯೋಗಳು ಮಾಡಬೇಕು, ಹೀಗೆ ಟೈಮ್ ಆಗಿ ಹೋಗ್ಬಿಡುತ್ತೆ. ಅಮ್ಮು ಗುಡ್ ಮಾರ್ನಿಂಗ್. ನೋಡಿ ಚಿನ್ನ, ಇದಿಷ್ಟು ಡಬ್ಬಿಲಿ ಹಾಕ್ಕೊಂಡಿದ್ದೀನಿ. ಏನು ಹೆಲ್ತ್ಗೆ ಒಳ್ಳೆಯದು ಆ ಥರದ್ರಲ್ಲೇ ಆದಷ್ಟು ಅಲ್ಲಿ ತೊಗೊಳ್ತೀನಿ ಚಿನ್ನ. ಈಗ ರೆಡಿ ಆಗ್ತಾಯಿದ್ದೀನಿ.
ಆಯ್ತು ಬಂಗಾರಿ. ಬಾಯ್. ಸ್ನೇಹಿತರೆ, ನಾನು ಇಲ್ಲಿ ಸ್ವಲ್ಪ ಇದನ್ನ ಮುಚ್ಚಿಟ್ಟಿದ್ದೆ ನೈಟು, ಏನಾದ್ರೂ ಹುಳ ಏನಾದ್ರು ಓಡಾಡುತ್ತೆ ಅಂತೇಳಿ. ಈಗ ಇನ್ನೊಂದು ಬಟ್ಟೆ ಇದ್ರ ಮೇಲೆ ಮುಚ್ಚಿಟ್ಟಿದ್ದೆ ಆಯ್ತಾ, ಉಪ್ಪಿನಕಾಯಿ ಈ ರೀತಿ ಹರಡ್ಬಿಟ್ಟು. ಸೊ ಇವಾಗ ಸಾರಿ, ಇವಾಗ ಅದು ಬಟ್ಟೆನ ತೆಗ್ದು ಈ ರೀತಿ ಸ್ವಲ್ಪ ಗಾಳಿಗೆ ಆಡ್ಲಿ ಅಂತ ಹಿಂಗೆ ಬಿಟ್ಟಿದ್ದೀನಿ. ಸ್ವಲ್ಪ ಏನೇ ನೀರಿನ ಅಂಶ ಇದ್ರೂ ಹೋಗ್ಬಿಡುತ್ತೆ ಅಂತ. ಶುಂಠಿ ಕೂಡ ಒಂದು ಬಟ್ಲಲ್ಲಿತ್ತು, ಸೊ ಅದನ್ನ ತೆಗ್ದು ಈ ರೀತಿ ಹರಡಿಟ್ಟಿದ್ದೀನಿ. ಸೊ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿರೋದು, ನಿನ್ನೆ ವಿಡಿಯೋನಲ್ಲಿ ನೋಡಿ ತುಂಬಾ ಚೆನ್ನಾಗೆಲ್ಲ ಕ್ಲೀನ್ ಮಾಡಿರೋದು, ಯಾವ ರೀತಿ ಎಲ್ಲ ನೀಟಾಗಿ ಪ್ರಿಪೇರ್ ಮಾಡ್ಕೊಂಡಿರೋದಂತ ತೋರಿಸಿದೀನಿ. ಸೊ ಜೊತೆಗೆ ನಿಂಬೆಹಣ್ಣು ಕೂಡ ಚೆನ್ನಾಗಿ ಒರೆಸಿ ಇಟ್ಟಿದ್ದೆ ನೈಟು. ಸೊ ಅದು ಕೂಡ ಇಲ್ಲಿ ಪಾತ್ರೆಯಲ್ಲಿ ಈ ತರ ಇದೆ, ಎಲ್ಲ ನೀರಿನ ಅಂಶ ಎಲ್ಲ ಹೋಗಿದೆ ಚೆನ್ನಾಗಿ. ಈ ತರ ನೋಡಿ ಚೆನ್ನಾಗಾಗಿದೆ, ಐ ಮೀನ್ ಚೆನ್ನಾಗಿ ತೊಳ್ದಿರುವಂತದ್ದು. ಸೊ ಅದು ಬಣ್ಣ ಒಂದೊಂದ್ ತರ ಇದೆ, ಅದೇ ತರ ನಿಂಬೆಹಣ್ಣು ಇರೋದೇ ಆ ಕಲರು, ಬಟ್ ಚೆನ್ನಾಗೆಲ್ಲ ತೊಳೆದು ಇಟ್ಟಿರುವಂತದ್ದು. ಸೊ ಶುಂಠಿ ಸ್ವಲ್ಪ ಕಮ್ಮಿ ಇದೆ, ಇಟ್ಸ್ ಓಕೆ, ನಾನು ಇಷ್ಟನ್ನೇ ಉಪಯೋಗಿಸಿ ಮಾಡ್ತೀನಿ. ಬೇಕಂದ್ರೆ ತಗೊಳ್ಬೋದು, ಬಟ್ ಬೇಡ ಅನ್ಸುತ್ತೆ, ಶುಂಠಿ ಜಾಸ್ತಿ ಬೇಡ ಅನ್ಸುತ್ತೆ ನನಗೆ. ಇಷ್ಟರಲ್ಲೇ ಮಾಡ್ತೀನಿ ಕಲ್ಲುಪ್ಪು ಹಾಕಿ. ಸೊ ಇದಿಷ್ಟು ರೆಡಿ ಇದೆ. ಇಲ್ಲಿ ಬನಾನಾನ, ಬಾಳೆಹಣ್ಣನ್ನ ಈ ರೀತಿ ವೀಟ್ ಬ್ರೆಡ್ ಮೇಲೆ ಹಾಕೊಂಡಿದ್ದೀನಿ. ಸೊ ಇಲ್ಲಿ ಒಂದು ಬನ್ ಕೂಡ ಇದೆ, ಇನ್ನ ಅರ್ಧ ಬಾಳೆಹಣ್ಣಿದೆ, ಅದನ್ನ ಬನ್ಗೆ ನೋಡೋಣ ಹಾಕೊಳ್ತೀನಿ, ಇಲ್ಲಿ ಹಾಗೆ ತಿಂತೀನಿ. ಸೊ ಇವಾಗ ಇದನ್ನ ಈ ರೀತಿ ಕ್ಲೋಸ್ ಮಾಡಿ, ಇದನ್ನ ನೀವು ಸ್ವಲ್ಪ ತುಪ್ಪ ಹಾಕಿ ಪ್ಯಾನ್ ಮೇಲೆ ಸ್ವಲ್ಪ ಚೆನ್ನಾಗಿ ಕಾಯಿಸಿ ಈ ರೀತಿ ಬನಾನ ಇಟ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ನೀನು ಬೆಲ್ಲ ಕೂಡ ಎಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಬಟ್ ನಾನು ಇವಾಗ ಸದ್ಯಕ್ಕೆ ಇಷ್ಟೇ ಮಾಡ್ಕೊಳ್ತಿದ್ದೀನಿ. ಇವಾಗ ಮೊಸರು ಮತ್ತೆ ಗ್ಯಾಸ್ ಕೂಡ ಇಲ್ಲ ಅಲ್ವಾ, ಹಾಗಾಗಿ ನಾನು ಹೀಗೆ ತಿನ್ಬೇಕು ಇವಾಗ. ಅಂದ್ರೆ ಬೆಲ್ಲ ಹಾಕಿಲ್ಲ, ಹಂಗೆ ಬೆಲ್ಲ ಹಾಕ್ಬೋದಿತ್ತು, ನಾನು ಬೆಲ್ಲನ ಮೊಸರು ಹಾಕಿದ್ದೀನಿ. ಸೊ ಮೊಸರು ಬೆಲ್ಲ ಹಾಕಿ ತಿಂತಿದ್ದೀನಿ. ಜೊತೆಗೆ ಇಲ್ಲೊಂದು ಸ್ವಲ್ಪ ಕ್ಯಾರೆಟ್ ಇದೆ, ಇಲ್ಲಿ ಇನ್ನೊಂದು ಸ್ವಲ್ಪ ಕೇಸರಿ ಬಾತ್ ಇದೆ. ಸೊ ಇದಿಷ್ಟು ಇವಾಗ ತಿನ್ಕೊಳ್ತೀನಿ, ಮತ್ತೆ ಆಮೇಲೆ ಒಂದೇ ಸತಿ ಊಟ ತಗೊಳ್ತೀನಿ ಮಧ್ಯಾಹ್ನಕ್ಕೆ. ಸ್ನೇಹಿತರೆ, ಆಸ್ ಯೂಶುವಲ್ ನಾನು ಇಲ್ಲಿ ಪೂರಿ ತಿಂದೆ. ಆಕ್ಚುಲಿ ಚಪಾತಿ ಆರ್ಡರ್ ಮಾಡಿದ್ದಾಗೆ ಅವ್ರು ಯಾಕೋ ಚಪಾತಿ ಬಾಯ್ಲ್ಡ್ ರೈಸ್ ಮಾಡ್ತಾ ಇಲ್ಲ ಅನ್ಸುತ್ತೆ. ವೈಟ್ ರೈಸ್ ಮತ್ತೆ ಪೂರಿ ಕಳ್ಸಿದ್ರೆ, ಅದ್ರ ಜೊತೆ ಒಂದು ತಂದೂರಿ ರೋಟಿ ತಗೊಂಡಿದ್ದೆ. ತಂದೂರಿ ರೋಟಿ ಇದೆ, ಇನ್ನೂ 2 ಪೂರಿ ಇದೆ, ಒಂದು ಹಪ್ಪಳ ಇದೆ, ಇಲ್ಲೊಂದು ಗ್ರೇವಿ ತರ ಇದೆ. ಸ್ವಲ್ಪ ಇದನ್ನು ಏನೋ ಕಮ್ಮಿ ಕೊಟ್ಟಿದ್ದಾರೆ, ಏನ್ ಗ್ಯಾಸ್ ಇಲ್ಲ ಅಂತ ಎಲ್ಲಾ ಕಡೆ ನೋಡಿ ಎಲ್ಲ ಕಮ್ಮಿ ಮಾಡ್ಬಿಟ್ಟಿದ್ದಾರೆ. ಸೊ ಪಾಯಸ ಇದೆ, ಮೊಸರಿದೆ, ಸಾರಿದೆ, ಇಲ್ಲೊಂದು ಸಾಂಬಾರ್ ಇದೆ, ಇದು ಪೂರಿ ಜೊತೆ ತಿನ್ನಕ್ಕೆ. ಇದೊಂದು ಪಲ್ಯ ಇದೆ, ವೈಟ್ ರೈಸ್. ಸೊ ಇಷ್ಟು ಇದೆ. ವಿನುಗೆ ಕಾಲ್ ಮಾಡಿ ಮಾತಾಡಿದೆ, ವಿನುಗೆ ಕಾಲ್ ಬಂದಿತ್ತು. ಫಸ್ಟ್ ಒಂದು ಪೂರಿ ತಿಂದ ಹೋಯ್ತು, ವಿಡಿಯೋ ಮಾಡೋಣ ಅಂದ್ರೆ ತಿನ್ನಕ್ ಹಾಕೋತಾ ಇದ್ದ, ಅಷ್ಟರಲ್ಲಿ ವಿನು ಕಾಲ್ ಬಂತು. ಮಾತಾಡಿ ಅವನು ಊರಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದ. ಅದ್ರ ಬಗ್ಗೆನೂ ನಿಮ್ಗೆ ಹೇಳ್ತೀನಿ, ನಿಮ್ಗೆ ಆಮೇಲೆ ಏನಕ್ಕೆ ಬೇಜಾರಾಗಿದ್ದಾರೆ ನಿನ್ನೆ ವಿಡಿಯೋಲಿ ಹೇಳಿದ್ದಲ್ವಾ, ಅದ್ರ ಬಗ್ಗೆ ಹೇಳ್ತೀನಿ. ಸೊ ಇವತ್ತಿನ್ನೂ ವರ್ಕೌಟ್ ಇಲ್ಲ, ಫಸ್ಟ್ ತಿನ್ಬೇಕು. ಪಾಯಸ ಇದೆ ನೋಡಿ, ಸೊ ಇದೆಲ್ಲ ತಿಂದು ಮುಗಿಸ್ಕೊಳ್ಬೇಕು. ಇದು ಕತೆ, ಏನು ಸಲಾಡ್ ಏನು ಇಲ್ಲ ಸದ್ಯಕ್ಕೆ. ಇವಾಗ ತಗೋಬೇಕು, ಸ್ವಲ್ಪ ಸೌತೆಕಾಯಿ ಎಲ್ಲ ತಗೋಬೇಕು ಇನ್ಸ್ಟಾಮಾರ್ಟ್ ಅಲ್ಲಿ. ಸೊ ಗ್ಯಾಸ್ದು ಏನಾಯ್ತು ಕತೆ ಹೇಳ್ತೀನಿ ನಾನು. ಇನ್ನೊಬ್ರಿಗೆ ಅವ್ರಿಗೆ, ಆ ಮೇಡಮ್ಗೆ ಇನ್ನೊಂದ್ಸತಿ ಫೋನ್ ಮಾಡಿದ್ದೆ, ಇನ್ನ ಬೇರೆ ಸಂಡೇ ಇತ್ತಲ್ವಾ, ಹಾಗಾಗಿ ಅವರು ಕನ್ಸ್ಯೂಮರ್ ನಂಬರ್ ಕಳಿಸಿ ಅಂತ ಹೇಳಿದ್ರು. ಮತ್ತೆ ಹೇಳ್ತೀನಿ ನಿಮ್ಗೆ ಅದ್ರ ಬಗ್ಗೆ. ಸ್ನೇಹಿತರೆ, ಇದ್ರಲ್ಲಿ ಇದ್ದಿದ್ದು ಬಸ್ಲೆ ಸಾರ್ ಅನ್ಸುತ್ತೆ, ಚೆನ್ನಾಗಿದೆ, ಮಾತ್ರ ಚೆನ್ನಾಗಾಗಿದೆ, ಬಟ್ ಸೊಪ್ಪೆಲ್ಲ ಕಮ್ಮಿ ಇದೆ. ನಾನು ಬಸ್ಲೆ ಅಷ್ಟು ಉಪಯೋಗಿಸಲ್ಲ ನಮ್ಮ ಮನೇಲಿ, ಯಾವಾಗಲೂ ಒಂದ್ಸತಿ ತಗೊಂಡು ಮಾಡ್ಬೇಕು, ಒಳ್ಳೇದು. ಸೊ ಚೆನ್ನಾಗಿತ್ತು ಮಾತ್ರ ಪೂರಿನೂ ಕೂಡ. ಈಗ ಅನ್ನಕ್ಕೆ ಸ್ವಲ್ಪ ಫಸ್ಟ್ ಸ್ವಲ್ಪ ಅನ್ನ ಬಸ್ಲೆ ಸಾರ್ ಜೊತೆ ತಿಂದೆ, ಈಗ ಸಾಂಬಾರು ಹಾಕ್ಕೊಡ್ತೇನೆ. ಅಷ್ಟು ಹಾಕೊಂಡ್ಬಿಡ್ತೀನಿ ಅಷ್ಟೇ. ಹೀರೆಕಾಯಿ ಸಾಂಬಾರು, ಮತ್ತೆ ಇನ್ನೊಂದು ಸ್ವಲ್ಪ ಅನ್ನ ಹಾಕೊಳ್ತೀನಿ. ಸಾಕಾಗಲ್ಲ, ಅಯ್ಯೋ ಸಾರು ಜಾಸ್ತಿ ಆಗುತ್ತೆ, ಅನ್ನ ಹಾಕೊಳ್ತೇನೆ. ಅದೇ ತಗೊಂಡೋದ್ರೆ ಸಮಾಧಾನ. ಒಂದ್ಸತಿ ಚೆಕ್ ಮಾಡಿಬಿಡಿ ಸರ್, ಎಂತ ಪ್ರಾಬ್ಲಮ್ಮು. ಅದು ಬೇಡ, ಅದು ಬೇಡ, ಅದು ಗಟ್ಟಿ ಉಂಟು. ಗಟ್ಟಿ, ಸರಿ ಇಲ್ಲ, ಸರಿ ಮಾಡಬೇಕು. ಆಯ್ತು, ಚೂರು ಒಳಗೆ ಸರಿ ಇದೆ ತಾನೆ. ಮತ್ತೆ ಆಮೇಲೆ ಅದು ಆನ್ ಇರಲಿ, ಆನ್ ಇರಲಿ, ಆನ್ ಇರಲಿ. ಈಗ ಯೂಸ್ ಮಾಡ್ತೀವಿ. ಅದೇ ಇಲ್ಲಪ್ಪ, ಅದು ಓಪನೇ ಬಿಟ್ಬಿಡ್ತೀನಿ ನಾನು, ಹಾಕೋದೇ ಇಲ್ಲ ಹಂಗೆ. ಹೌದು ಅಲ್ಲ, ಅದೇ ಅದೇ. ಓಕೆ, ಥ್ಯಾಂಕ್ ಯು. ಹಾಂ, ಇದು
ಏನು ಇದು ವಾರಿಂದ ಸಮಸ್ಯೆ ಇನ್ನೂ ಕಮ್ಮಿ ಆಗಿಲ್ವಾ? ಅಲ್ಲಿ ಅಂತ ನೋಡಿ ನಿಮಗೆ ಗೊತ್ತುಂಟು. ಎಲ್ಲ ಗೊತ್ತುಂಟು. ನೀವು ಗ್ಯಾಸ್ ಡೆಲಿವರಿ ಮಾಡಿದ್ರೆ ನಿಮ್ಗೆ ಗೊತ್ತಲ್ಲ, ಎಷ್ಟು ದಿವಸದಿಂದ ವೇಟ್ ಮಾಡ್ತಾ ಇರ್ತಾರೆ? 25 ದಿವಸ ಅಂದರೆ 15 ದಿನ 20 ದಿನ 25 ದಿನ ಎಲ್ಲ ಅದೇ ಬಿಲ್ ಜನರೇಟ್ ಆಗ್ತದೆ. ಹಾಂ, ಇಲ್ಲಿ ಸರಿಯಾಗಿ ಸ್ಟಾಕ್ ಬಂದರೆ ಹಾಂ, ಬಿಲ್ ಜನರೇಟ್ ಆಗ್ತದೆ, ಕೆಲವ್ರದ್ದು ಆಗ್ತಾನೆ ಇಲ್ಲ ಅಂತ ಮಾಡೋದು. ಅದೇ ಸಮಸ್ಯೆ ಆಗೋದು. ಅದೇ 950 ತಗೊಂಡು ಇರಲಿ, ನೀವು 10 ರೂಪಾಯಿ ಅವ್ರಿಗೊಂದು 10 ಕೊಡಿ, 10 ಇಟ್ಕೊಳ್ಳಿ. ATM ಓಕೆ, ಒಳ್ಳೆಯದಾಗಿ. ಸ್ನೇಹಿತರೆ, ಫೈನಲಿ ಗ್ಯಾಸ್ ಬಂದಿದೆ ಮನೆಗೆ. ಸೊ ತುಂಬ ಖುಷಿ ಆಗುತ್ತೆ. ಸೊ ಒಂದು ಒಳ್ಳೆ ಮೆಸೇಜ್ ಇದೆ. ಈಗ ಕೆಲವೇ ನಿಮಿಷಗಳಲ್ಲಿ ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಫಸ್ಟು ವಿನುಗೆ ಥ್ಯಾಂಕ್ ಯು ಹೇಳ್ಬೇಕು. ವಿನು ಒಂದೇ ಸಮ ಹೇಳ್ತಾ ಇದ್ದ, ಗ್ಯಾಸ್ ಅವ್ರಿಗೆ ಫೋನ್ ಮಾಡು, ಗ್ಯಾಸ್ ಅವ್ರಿಗೆ ಫೋನ್ ಮಾಡು ಅಂತ ಹೇಳಿ. ನಾನು ಮಾಡ್ತಾ ಇದ್ದೆ, ಇಲ್ಲ ಅಂತಲ್ಲ, ಬಟ್ ನಾನು ನೋಡೋಣ ಎಷ್ಟು ಸತಿ ಮಾಡೋದಪ್ಪ, ಮೇಲಿನ ಮೇಲೆ ಯಾವಾಗ ಬರ್ತಾರೋ ಬರ್ಲಿ ಅಂತ ಸುಮ್ಮನೆ ಇದ್ದೆ. ಹಾಗೆ ನನ್ನ ಒಂದು ಕೆಲಸಗಳು ಆಗುತ್ತೆ, ಹೋಗ್ಲಿ ಬಿಡು ಅತ್ಲಾಗಿ ಎಡಿಟಿಂಗ್ ಕೆಲಸಗಳೆಲ್ಲ ಮಾಡ್ಕೊಳ್ಳೋಣ, ಅಡ್ಗೆ ಸ್ವಲ್ಪ ಮಾಡೋದು ಕಮ್ಮಿ ಆದ್ರೆ ಕೆಲಸಗಳು ಸಹ ಆಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ದೆ. ವಿನು ಹೇಳಿ ಹೇಳಿ ಮತ್ತೆ ಮತ್ತೆ ಅವ್ರಿಗೆ ಫೋನ್ ಮಾಡಿ ಫೈನಲಿ ಇವಾಗ ಗ್ಯಾಸ್ ಬಂದಿದೆ. ಸೊ ಜೊತೆಗೆ ಒಬ್ರು ಮೇಡಮ್ ಇದ್ರು ಅಂತ ಹೇಳಿದ್ನಲ್ಲ, ಅವ್ರಿಗೆ ಫೋನ್ ಮಾಡಿದೆ ಅಂತ ಅವ್ರ ಕಡೆಯಿಂದನೂ ಸ್ವಲ್ಪ ಬೇಗ ಬಂದಿದೆ. ಯಾಕಂತಂದ್ರೆ ಕೆಲವರೆಲ್ಲ 25 ದಿವಸದಿಂದ ವೆಯ್ಟ್ ಮಾಡ್ತಾ ಇರೋರು ಇದಾರಂತೆ, ಗ್ಯಾಸ್ ಡೆಲಿವರಿ ಮಾಡಿದವ್ರಿಗೆ ಹೇಳಿದ್ರು. ಸೊ ಆ ಮೇಡಮ್ಗೆ ನಾನು ಸ್ಯಾಟರ್ಡೆ ಫೋನ್ ಮಾಡಿದ್ದೆ ಅಂತ ಹೇಳಿದೆ ಅಲ್ವಾ, ಮೊನ್ನೆ ಫೋನ್ ಮಾಡಿದ್ನಲ್ಲ. ಸೊ ಅವರು ಕನ್ಸ್ಯೂಮರ್ ನಂಬರ್ ವಾಟ್ಸಪ್ ಮಾಡಿ ಅಂತ ಹೇಳಿದ್ರು. ನಾನು ವಾಟ್ಸಪ್ ಮಾಡಿದೀನಿ ಅನ್ಕೊಂಡು ಸುಮ್ನೆ ಇದ್ದೆ. ನೋಡಿದ್ರೆ ನಿನ್ನೆ ಸಂಡೇ ಅಲ್ವಾ, ಸಂಡೇ ಬಿಡು ಅಂತ ಸುಮ್ನೆ ಇದ್ದೆ. ಇವತ್ತು ವಿನು ಮತ್ತೆ ಹೇಳ್ತಾ ಇದ್ದೆ ಬೆಳಗ್ಗೆ ನೋಡು ನೋಡು ಅಂತ. ನಾನು ವಾಟ್ಸಪ್ ಅಲ್ಲಿ ಅವ್ರಿಗೆ ಮಾಡೋ ಬದಲು ಇನ್ನೊಬ್ರು ಸ್ಟಾಫ್ ಇದ್ದಾರೆ, ಇನ್ನೊಬ್ರು ಲೇಡಿ ಸ್ಟಾಫ್ ಅದೇ ಗ್ಯಾಸ್ ಏಜೆನ್ಸಿನಲ್ಲಿ, ಅವ್ರಿಗೆ ಮಾಡ್ಬಿಟ್ಟಿದ್ದೆ ಮೆಸೇಜ್. ಆಮೇಲೆ ಆ ಲೇಡಿ ಏನಲ್ಲಿ ಕೆಲಸ ಮಾಡ್ತಿದ್ರು ಇಲ್ಲೋ ಗೊತ್ತಿಲ್ಲ, ರೆಸ್ಪಾನ್ಸೇ ಇರ್ಲಿಲ್ಲ ಅವ್ರದ್ದು. ಆಮೇಲೆ ಮತ್ತೆ ಮೊನ್ನೆ ಫೋನ್ ಮಾಡಿದ್ನಲ್ಲ, ಅದೇ ಮೇಡಮ್ಗೆ ಫೋನ್ ಮಾಡಿ, ಮೇಡಮ್ ಈ ತರ ಮೆಸೇಜ್ ಮಾಡಿದೀನಿ ನೋಡಿ. ಇಲ್ಲ, ನಂಗೆ ಮೆಸೇಜೇ ಬಂದಿಲ್ಲ. ಇಲ್ಲ, ಮೊನ್ನೆ ಮಾಡಕ್ಕಾಗಿಲ್ಲ, ಇವತ್ತು ಮಾಡಿದೀನಿ ನೋಡಿ ಅಂತ ಹೇಳಿ ನಾನು ಅವ್ರಿಗೆ ಮೆಸೇಜ್ ಮಾಡಿದೆ. ಕನ್ಸ್ಯೂಮರ್ ನಂಬರ್ ಎಲ್ಲ ಕಳಿಸಿ ಅಂದ್ರು, ಕಳ್ಸಿದ್ದೆ. ಸರಿ, ಅದು ಕಳಿಸಿ ಒಂದ್ ಸ್ವಲ್ಪ ಹೊತ್ತಿಗೆ ನನಗೆ ಮೆಸೇಜ್ ಬಂತು, ಮತ್ತೆ ಇನ್ವಾಯ್ಸ್ ಜನರೇಟ್ ಅಂತ. ಅವತ್ತು ಬಂದಿತ್ತು ಇನ್ವಾಯ್ಸ್ ಜನರೇಟೆಡ್ ಅಂತ, ಇವತ್ತು ಮತ್ತೆ ಬಂತು. 2 ಸತಿ ಇನ್ವಾಯ್ಸ್ ಜನರೇಟ್ ಅಂತ ಬಂದಿದೆ. ನನ್ಗೆ ಏನಂತ ವಿಷಯ ಗೊತ್ತಿಲ್ಲ. ಸರಿ, ನಾನು ಬುಕ್ ಮಾಡಿ 1-2 ದಿವಸಕ್ಕೆ ಇನ್ವಾಯ್ಸ್ ಜನರೇಟ್ ಅಂತ ಬಂದ್ಬಿಟ್ಟಿತ್ತು. ಮತ್ತೆ ಅದಾದ್ಮೇಲೆ ನೋಡಿ ಇಷ್ಟು ದಿವಸ ತಗೊಳ್ತು. ಕೆಲವ್ರಿಗೆ 25 ದಿವಸ ಇದೆ, ನನ್ಗೆ ಒಂದು 12 ದಿವಸ ಆದ್ರೂ ಆಗಿದೆ. ಇವತ್ತು ಏಪ್ರಿಲ್ 20 ತಾರೀಕು, ನಾನು ಏಪ್ರಿಲ್ 8ನೇ ತಾರೀಕು ಹಂಗೆ ಬುಕ್ ಮಾಡಿದ್ದು. ಸೊ ಇಷ್ಟು ದಿವಸ ತಗೊಳ್ತು ನೋಡಿ ಫೈನಲಿ. ಸೊ ಇಷ್ಟಾಯ್ತು ಕತೆ. ಅದಾದ್ಮೇಲೆ ಗ್ಯಾಸ್ ಡೆಲಿವರಿ ಒಂದ್ ಸ್ವಲ್ಪ ಟಿಪ್ ಒಂಚೂರು ಕೊಟ್ಟೆ. ಯಾಕಂದ್ರೆ ನಮ್ಗೆ ಎಷ್ಟು ಕೊಡ್ಬೇಕು ಅನ್ಸುತ್ತೋ ಅಷ್ಟು ಕೊಟ್ಬಿಡೋದು. ಅಂದ್ರೆ ಏನ್ ಜಾಸ್ತಿ ಕೊಡೋ ಅವಶ್ಯಕತೆ ಇಲ್ಲ, ಅವರು ದುಡಿತಾ ಇರೋರೇನೆ. ಏನ್ ಅಲ್ಲಿಂದ ಎತ್ಕೊಂಡ್ ಬರ್ತಾರಲ್ಲ ಅಂತ ಹೇಳಿ ಒಂದು ಟೀ ಆದ್ರೂ ತಗೊಳ್ಳಿ ಇಬ್ರು ಅಂತ ಹೇಳಿ ಟಿಪ್ ಕೊಟ್ಟು ಆಯ್ತು ಅಂತ ಹೇಳಿ ಕಳಿಸ್ದೆ. ಒಳ್ಳೇದಾಯ್ತು. ಅದು ಚೆಕ್ ಮಾಡಿಸ್ದೆ. 1-2 ಸತಿ ಯಾಕೋ ಹತ್ಕೊಳ್ತಾನೆ ಇರ್ಲಿಲ್ಲ. ಆಮೇಲೆ ಇನ್ನೊಂದ್ಸತಿ ಅವ್ರು ಗ್ಯಾಸ್ ಆಫ್ ಮಾಡ್ಬಿಟ್ಟು ಆನ್ ಮಾಡಕ್ ಹೋಗ್ತಾ ಇದ್ರು. ಆಮೇಲೆ ಫಸ್ಟ್ ಟೈಮು ಗ್ಯಾಸ್ ಆನ್ ಅಲ್ಲೇ ಇತ್ತು, ಆದ್ರೂ ಹತ್ಕೊಳ್ತಾ ಇರ್ಲಿಲ್ಲ. ಚೆಕ್ ಮಾಡಿಸಿ ಇನ್ನೊಂದ್ಸತಿ ಇದ್ ಮಾಡಿದೆ ನೋಡಿ. ಅವ್ರ ಕೈಲಿ 1-2-3 ಸತಿ ಚೆಕ್ ಮಾಡಿಸಿ ಹಾಕ್ಬಿಟ್ರೆ ಟೆನ್ಷನ್ ಇರೋದಿಲ್ಲ. ಸೊ ಇದಿಷ್ಟು ಆಯ್ತು ಕತೆ. ಅದಾದ್ಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಂತ ಇದ್ದೆ ನಿಮ್ಗೆ. ಏನಂತಂದ್ರೆ, ವಿನು ಯಾಕೆ ಬೇಜಾರಿಗಿದ್ದ ಅಂತ ಹೇಳಿ ಪ್ರೀವಿಯಸ್ ವಿಡಿಯೋನಲ್ಲಿ, ನಾಳೆ ವಿಡಿಯೋಲಿ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಏನಕ್ಕಂದ್ರೆ ನಿನ್ನೆ ಅಲ್ಲ ಮೊನ್ನೆ ವಿನು ಇದಕ್ಕೆ ಹೋಗಿದ್ದ. ಏನು ಅಂದ್ರೆ ಮೊನ್ನೆ ಹೊರಟು ನಿನ್ನೆ ಹೋಗಿದ್ದು. ಅಲ್ಲಿ ಏನು ತಮಿಳ್ನಾಡಲ್ಲಿ ಒಂದು ಪ್ಲೇಸ್, ಏನು ಅರುಣಾಚಲೇಶ್ವರಂ ಅಂತ ಒಂದು ಏನು ಶಿವಂದ್ ಟೆಂಪಲ್. ಸರಿ, ಅಲ್ಲಿ ಹೋಗಿದ್ದ. ನಂಗೂ ಖುಷಿ ಆಯ್ತು ಬಂದ್. ಮುಂಚೆ ಎಲ್ಲ ಜಗಳ ಮಾಡ್ತಿದ್ದೆ. ಯಾಕಂದ್ರೆ ಇವಾಗ ತುಂಬಾ ಕಡೆ ಫ್ರೆಂಡ್ಸ್, ಇವ್ರು ಫ್ರೆಂಡ್ಸ್ ಅಂದ್ರೆ ಇವ್ರು ಹುಡುಗರು ಫ್ರೆಂಡ್ಸ್ ಆಯ್ತಾ. ಇವ್ರುಗಳು ಎಲ್ಲ ಹೋಗ್ತಾ ಇರ್ತಾರೆ. ಈಗ ನಾನಿಲ್ಲಿ ದೂರ ಇದೀವಿ, ನಮ್ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್. ನಾವು ಫಸ್ಟ್ ಏನಾದ್ರು ದುಡಿಯೋಣ, ನಾವುಗಳು ಟ್ರಾವೆಲ್ ಮಾಡೋಣ. ಯಾಕಂದ್ರೆ ನಾನು ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ನಂಗೆ ಟ್ರಾವೆಲಿಂಗ್ ಅಲ್ಲಿ ಇಂಟ್ರೆಸ್ಟ್ ಇತ್ತು. ಈಗ ನಾವಾಗ್ಲೂ ಏನಾದ್ರು ಮಾಡೋಣ ಅಂತ ನಾನು. ಬಟ್ ವಿನು ಜಾಬ್ ಹೋಗ್ತಾ ಇದ್ದಲ್ವಾ ಅವಾಗೆಲ್ಲ. ಸೊ ವೀಕೆಂಡ್ಸ್ ಅಲ್ಲೋ ಅಥವಾ ಯಾವಾಗ್ಲಾದ್ರು ಒಂದ್ಸತಿ ಫ್ರೆಂಡ್ಸ್ ಗಳ ಜೊತೆ ದೇವಸ್ಥಾನಗಳು ಸುಮಾರು ಕಡೆ ಎಲ್ಲ ಹೋಗಿ ಬಂದಿದ್ದಾನೆ ವಿನು. ಅವಾಗ ಮಾಡ್ತಾ ಇದ್ದೆ ಜಗಳ. ಅಂದ್ರೆ ಫೋನಲ್ಲಿ ತುಂಬಾ ಏನ್ ಜಗಳ ಮಾಡ್ತಿರ್ಲಿಲ್ಲ, ಕೇಳ್ತಾ ಇದ್ದೆ. ಅಂದ್ರೆ ನಾನು ಇಲ್ಲಿ ಇಂಡಿಪೆಂಡೆಂಟ್ ಆಗಿ ಒಬ್ಳೆ ಇರೋದ್ರಿಂದ, ಈಗ ಈ ತರ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಬೇರೆ, ಹಾಗಾಗಿ ಎಷ್ಟು ದಿವಸ ಇದೇ ರೀತಿ ಅನ್ನೋ ಆತರ ಮೈಂಡ್ ಸೆಟ್ ಅಲ್ಲಿ. ಆಮೇಲೆ ಹಂತವಾಗಿ ನಾನು ಆ ರೀತಿ ಮೈಂಡ್ ಸೆಟ್ ಇಂದ ಇವಾಗ ಹೊರಗೆ ಬಂದ್ಬಿಟ್ಟಿದೀನಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಸ್ಟೇಜ್ ಅನ್ನೋದಿರುತ್ತೆ.
ಆ ಟೈಮಲ್ಲಿ ಅವ್ರಿಗೆ ಅವೇಕನಿಂಗ್ ಅನ್ನೋದಾಗತ್ತೆ, ಏನ್ ಡಿಸಿಷನ್ಸ್ ತಗೊಳ್ಬೇಕು ಏನು ಅಂತ. ಅಲ್ಲಿವರೆಗೂ ನಾವು ವೆಯ್ಟ್ ಮಾಡ್ಬೇಕು. ಜೊತೆಗೆ ವೆಯ್ಟ್ ಮಾಡೋದಂತಲ್ಲ, ಇಲ್ಲಿ ಒಬ್ಬೊಬ್ರು ಲೈಫ್ ಒಂದೊಂದ್ ರೀತಿ ಹೋಗ್ತಾ ಇರತ್ತೆ ಆಯ್ತಾ. ನಮ್ಗೆ ಏನ್ ಇಂಟ್ಯೂಷನ್ಸ್ ಬರ್ತಾ ಇರುತ್ತೆ ಆ ರೀತಿ ನಾವು ಲೈಫ್ ಲೀಡ್ ಮಾಡ್ತಿರ್ತೀವಿ ಅಲ್ವಾ, ಪ್ರತಿಯೊಬ್ರು ಕೂಡ. ಸೊ ಹಾಗಾಗಿ ಎಲ್ರಿಗೂ ಅವ್ರದ್ದೇ ಆದಂತಹ ಒಂದು ಇಂಡಿವಿಜುವಾಲಿಟಿ, ಅವ್ರದ್ದೇ ಆದಂತಹ ಟೈಮಿಂಗ್ ಅಲ್ಲಿ ಬರುತ್ತೆ. ನಾವ್ ಯಾವ್ದನ್ನು ಯಾರ ಕೈಲೂ ಫೋರ್ಸ್ ಮಾಡ್ಸಕ್ ಆಗಲ್ಲ ಅನ್ನೋ ಮೈಂಡ್ ಸೆಟ್ ಅಲ್ಲಿ ನಾನು ಇದೀನಿ. ಜೊತೆ ಖುಷಿ ಆಗುತ್ತೆ ವಿನು ಹೋಗ್ ಬಂದ್ರೆ ಎಲ್ಲ. ಇವಾಗ ಏನ್ ಮುಂಚೆ ತರ ಏನು ಮಾತಾಡಕ್ ಹೋಗಲ್ಲ. ಸರಿ, ಮುಂಚೆ ಏನು ಮಾತಾಡ್ತಾನೂ ಇರ್ಲಿಲ್ಲ, ಹೇಳಿದ್ದು. ಸೊ ಈ ರೀತಿ ವಿನು ಅಲ್ಲಿ ಹೋಗಿದ್ದಾನೆ. ಆ ತರ ಅಲ್ಲಿ ಪಾಪ ಅವನ್ ದೇವಸ್ಥಾನದಲ್ಲಿ ಇದ್ದಾನೆ. ಅವಾಗ ಅವನ್ಗೆ ಒಂದು ನ್ಯೂಸ್ ಬಂದಿದೆ. ಅದು ಆಕ್ಚುಲಿ ಅವ್ರ ರಿಲೇಟಿವ್ಸ್ ಅಲ್ಲೇನೆ ಇಬ್ರು ತೀರ್ಕೊಂಡಿದ್ದಾರೆ ಅಂತ ಹೇಳಿ ತುಂಬಾ ಬೇಜಾರಾಯ್ತು ಕೇಳಿ. ಯಾಕಂದ್ರೆ ಅದ್ರಲ್ಲೂ ಒಬ್ರು ನಮ್ಗೆನ ಸ್ವಲ್ಪ ಚಿಕ್ಕ ವಯಸ್ಸಂತೆ, ಇನ್ನೊಬ್ರಿಗೆ ಸ್ವಲ್ಪ ಆಕ್ಸಿಡೆಂಟ್ ಏನೋ ಆಗಿ ಅವ್ರು ಸ್ವಲ್ಪ ಹಾಸ್ಪಿಟಲೈಸ್ ಆಗಿದ್ರಂತೆ ತುಂಬಾ ದಿವಸದಿಂದ ಅವರು. ಮತ್ತೆ ಇವಾಗ ಇನ್ನೊಬ್ರು ಹೇಳಿದ್ದು ಸ್ವಲ್ಪ ಹುಷಾರಿರ್ಲಿಲ್ಲ. ಹೀಗೆ ಬೇಜಾರಾಗುತ್ತೆ, ಯಾಕಂದ್ರೆ ಹೆಲ್ತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಜೊತೆಗೆ ಇವಾಗಿನ ಒಂದು ಬ್ಯುಸಿ ಲೈಫಲ್ಲಿ ಈ ರೋಡ್ ಮೇಲೆ ಗಾಡಿಗಳು ಓಡಿಸೋರು ತುಂಬಾ ಎಚ್ಚರಿಕೆಯಿಂದ ಓಡಿಸ್ಬೇಕು. ಯಾಕಂದ್ರೆ ದಿವಸ ಹೋಗ್ತಾ ಹೋಗ್ತಾ ಗಾಡಿಗಳು ಹೆಚ್ಚಾಗ್ತಾ ಇರುತ್ತೆ, ಸ್ಟ್ರೆಸ್ ಜಾಸ್ತಿ ಆಗ್ತಾ ಇರುತ್ತೆ, ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇರುತ್ತೆ, ಬೇಜಾರಾಗುತ್ತೆ. ಸೊ ಆ ವಿಷಯಕ್ಕೆ ಪಾಪ ಅವನು ಬೇಜಾರಾಗಿದ್ದ ವಿನು. ಅದೇ ಒಂದು ವಿಷಯದ ಸಲುವಾಗಿ ಬೇಜಾರಲ್ಲಿ ಇದ್ದಿದ್ದು ವಿನು. ಅದೇ ನಿಮ್ಗೆ ಹೇಳ್ಬೇಕಾಗಿದ್ದು. ಸೊ ಅಷ್ಟೇ, ಹೆಲ್ತ್ ಇದ್ರೆ ಏನಾದ್ರು ಮಾಡ್ಬೋದು ಸ್ನೇಹಿತರೆ. ಹೆಲ್ತ್ ಇಂಪಾರ್ಟೆಂಟ್ ಇವಾಗಿನ ಜನರೇಷನ್ ಅವ್ರಿಗಂತೂ. ಎಷ್ಟು ಸಣ್ಣ ವಿಷಯಕ್ಕೆ ಒಂದ್ ರೀತಿ ಸ್ಟ್ರೆಸ್ ಮಾಡ್ಕೊಳ್ಳೋದೆಲ್ಲ ಮಾಡ್ಕೊಳ್ತಾ ಇರ್ತಾರೆ. ಮತ್ತೆ ಎಷ್ಟೋ ಜನ ತುಂಬಾ ಲೈಫ್ ನ ಕಂಪೇರ್ ಮಾಡ್ಕೊಂಡು ಅವ್ರ ಆತರ ಇದಾರೆ, ನಾವ್ ಈ ತರ ಇಲ್ಲ ಅಂತ ಅನ್ಕೊಂಡು ಇರ್ತಾರೆ ಅಲ್ವಾ. ಅದಕ್ಕೆಲ್ಲದಕ್ಕಿನ್ನ ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ. ನಾವು ಯಾವಾಗ ಏನಾಗುತ್ತೆ ಗೊತ್ತಾಗಲ್ಲ. ನಮ್ ಹೆಲ್ತ್ ನ ಕಾಪಾಡ್ಕೊಳ್ಳೋದು ನಮ್ ಕೈಲಿ ಇರ್ಬೇಕು. ಬಟ್ ಎಲ್ಲವೂ ನಮ್ಮ ಕಂಟ್ರೋಲ್ ಅಲ್ಲೂ ಇರೋದಿಲ್ಲ. ಜೀವನ ಯಾವ್ದು ನಾವ್ ಅನ್ಕೊಂಡಂಗೆ ಇರೋದಿಲ್ಲ. ಹಾಗಾಗಿ ನಾವ್ ಇರೋರು ಏನ್ ಮೆಸೇಜ್ ತಗೊಳ್ಬೇಕಿದ್ರಿಂದ ಅಂದ್ರೆ, ಜೀವನ ಇಷ್ಟೇ ಅನ್ಸ್ಬಿಡುತ್ತೆ ಒಂದೊಂದ್ಸತಿ. ಹಾಗಾಗಿ ಇರೋಷ್ಟು ದಿವಸ ಇನ್ನೊಬ್ರಿಗೆ ಏನು ತೊಂದರೆ ಕೊಡ್ದಿರಾ, ಇನ್ನು ಬೇರೆಯವ್ರಿಗೆ ಏನು ಬೇಜಾರ್ ಮಾಡ್ತೀರಾ, ನಮ್ ಲೈಫ್ ನಾವು ಲೀಡ್ ಮಾಡ್ಕೊಂಡು ಒಳ್ಳೆ ರೀತಿನಲ್ಲಿ ಇರ್ಬೇಕು. ವಿನುನು ಪಾಪ ತುಂಬಾ ಬೇಜಾರಿದ್ದಾನ. ಹೇಳ್ದೆ ವಿನುಗೆ ಹೋಗ್ಲಿ ಬಿಡು, ಟೆನ್ಷನ್ ಆಗ್ಬೇಡ, ಊರ್ಗ್ ಹೋಗ್ಬೇಕು ಅನ್ಸುತ್ತೆ ಮೋಸ್ಟ್ಲಿ ವಿನು. ಸೊ ಹೋಗ್ಲಿ ಬಿಡು, ಟೆನ್ಷನ್ ಆಗ್ಬೇಡ, ಏನು ಮಾಡಕ್ಕಾಗಲ್ಲ ಅಂತ ಹೇಳಿ ಒಂದು ಪ್ರಾರ್ಥನೆ ಮಾಡಿ ಅವತ್ತು ಇದ್ದೆ ನಾನು ಕೂಡ. ಸೊ ಅದೇ ಒಂದು ಬೇಜಾರಲ್ಲಿ ವಿನು ಇದ್ದ. ಸೊ ಇದೇ ಒಂದು ವಿಷಯಕ್ಕೆ ಸಲುವಾಗಿ ಇದೊಂದು ವಿಷಯ ನಿಮ್ಗೆ ಹೇಳ್ಬೇಕಾಯ್ತು ಸ್ನೇಹಿತರೆ. ಓಕೆನಾ. ಇನ್ನ ಇದು ಬಿಟ್ರೆ ಇನ್ನು ಒಂದೇನು, ಇವಾಗ ಗ್ಯಾಸ್ ಇಷ್ಟು ಲೇಟಾಗಿ ಬಂತಲ್ಲ, ಇದರಿಂದ ಏನ್ ವಿಷಯ ಕಲಿಬೋದಂದ್ರೆ, ಎಷ್ಟೊಂದ್ ಜನಕ್ಕೆ ಇದು ಅನುಭವ ಆಗಿರುತ್ತೆ. ಸೊ ನಮ್ಗೆ ಒಂದು ಪ್ರತಿಯೊಂದು ಬೆಲೆ ಗೊತ್ತಾಗ್ಬೇಕಂದ್ರೆ ಅದು ನಾವು ಇಲ್ಲದೆ ಇರುವಾಗಲೇ ನಮ್ಗೆ ಗೊತ್ತಾಗೋದು ಅಲ್ವಾ. ಸೊ ಹಾಗಾಗಿ ಈಗ ನೋಡಿ, ಕೊರೋನಾ ಬಂದಾಗ್ಲೂ ಅಷ್ಟೇ ಎಷ್ಟು ಜನಕ್ಕೆ ತೊಂದರೆ ಆಯ್ತು, ಎಷ್ಟೋ ಜನಕ್ಕೆ ಒಳ್ಳೇದು ಆಗಿದೆ, ಎಷ್ಟೋ ಜನಕ್ಕೆ ತೊಂದರೆನೂ ಆಗಿದೆ ಅಲ್ವಾ. ಇವಾಗ ನಮ್ಮ ಮನೆಯಲ್ಲೂ ಕೊರೋನಾ ಇಂದ ಸಫರ್ ಆಗಿರೋರು ಇದ್ದಾರೆ, ಇಲ್ಲ ಅಂತಲ್ಲ. ಅದ್ರ ಜೊತೆಗೆ ಒಂದು ಒಳ್ಳೆ ರೀತಿನೂ ಆಗಿತ್ತು. ಎಷ್ಟೋ ಜನಕ್ಕೆ ಟಾಕ್ಸಿಕ್ ರಿಲೇಶನ್ಶಿಪ್ ಗಳಿಂದ ಮುಕ್ತಿ ಪಡ್ಕೊಂಡಿದ್ದಾರೆ ಆ ಟೈಮಲ್ಲಿ. ಅದರಲ್ಲಿ ನಾನು ಕೂಡ ಒಬ್ಳು ಆಗಿತ್ತ. ಈ ರೀತಿ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಟೈಮ್ ಬೆಲೆ ಎಲ್ಲ ಗೊತ್ತಾಗಿರುತ್ತೆ. ಪ್ರೀತಿ ಪಾತ್ರರಿಗೆ ಟೈಮ್ ಕೊಡ್ಬೇಕು ಅನ್ನೋದು ಎಷ್ಟೋ ಜನ ಕಲ್ತಿರ್ತಾರೆ ಕೊರೋನಾ ಟೈಮಲ್ಲಿ. ಅದಾದ್ಮೇಲೆ ಏನು ಮನೇಲೆ ಕೂತು ಯಾವ ರೀತಿ ದುಡಿಬಹುದು ಅನ್ನೋದೆಲ್ಲ ಎಷ್ಟೊಂದ್ ಜನ ಕಲ್ತಿರ್ತಾರೆ ವಿಚಾರಗಳನ್ನ. ಓಕೆ, ನಾನು ಪದೇ ಮೈಕ್ ಆನ್ ಇದೆ ನೋಡ್ಕೊತಿದ್ದೀನಿ. ಯಾಕಂದ್ರೆ ಇದಕ್ಕೂ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ, ಅದು ರೆಕಾರ್ಡೇ ಆಗಿರ್ಲಿಲ್ಲ. ಸೊ ಮತ್ತೆ ಮಾಡ್ತಾ ಇದ್ದೀನಿ 2ನೇ ಸತಿ. ಹಾಗಾಗಿ ಇದಿಷ್ಟು ಆಯ್ತು ಕತೆ. ಬಟ್ ಆನ್ ಮಾಡಿದ್ದೆ, ಅದೇನೋಪ್ಪ ಬ್ಯಾಟ್ರಿ ಇರ್ಲಿಲ್ಲ ಅಂತ ಅವಾಗ್ಲೇ. ಅದಕ್ಕೆ ಚಾರ್ಜ್ ಮಾಡಿ ಮತ್ತೆ ಕರೆಂಟ್ ಹೋಗೋದು ಬರೋದು ಆಗ್ತಾನೆ ಇದೆ ಅವಾಗ್ಲಿಂದ. ಸೊ ಈ ವಿಷಯ ಒಂದು. ಅದೇ ರೀತಿ ಗ್ಯಾಸ್ ಕೂಡ ಈಗ ವಾರ್ ಎಲ್ಲ ಆಯ್ತಲ್ವಾ, ಅದಾದ್ಮೇಲೆ LPG ಸಮಸ್ಯೆ, ಗ್ಯಾಸ್ ಸಮಸ್ಯೆ ಎಷ್ಟಾಗ್ತಾ ಇದೆ ಅಲ್ವಾ. ಸೊ ಈ ತರ ಟೈಮಲ್ಲಿ ನಮ್ಗೆ ಪ್ರತಿಯೊಂದ್ರದ್ದು ಬೆಲೆ ಗೊತ್ತಾಗತ್ತೆ. ಅದಿಲ್ಲದೆ ಇರುವಾಗ್ಲೇ. ಈಗ ನಾನೇನು ಅನಾವಶ್ಯಕವಾಗಿ ಖರ್ಚು ಮಾಡೋಳಲ್ವೇ ಅಲ್ಲ ಜಾಸ್ತಿ. ಆದ್ರೂ ಕೂಡ ಯಾವಾಗ್ಲಾದ್ರು 1-2 ಸತಿ ಆದ್ರೂ ನಮ್ಗೆ ಗ್ಯಾಸ್ ಜಾಸ್ತಿ ಹೊತ್ತು ಆನ್ ಇಟ್ಬಿಟ್ಟಿರ್ತೀವಿ. ನೀರ್ ಏನಾದ್ರು ಇಟ್ಟಿದ್ರೆ ಹಿಂಗೋಗುತ್ತೆ, ಅಥವಾ ಏನೇ ಒಂದು ಅಡಿಗೆ ಮಾಡುವಾಗ ನಂಗೆ ಏನ್ ಜಾಸ್ತಿ ಹಂಗಾಗಲ್ಲ. 1-2 ಸತಿ ನೀರ್ ಇಟ್ಟಾಗ ಸ್ವಲ್ಪ ಜಾಸ್ತಿ ಬಿಟ್ಟಿರೋದಿದೆ. ಸ್ವಲ್ಪ ನೀರ್ ಹಿಂಗಿರೋದು, 1/4 ಭಾಗ ಆತರ, ಅರ್ಧ ಭಾಗ ಆತರ ಎಲ್ಲ ಇದೆ.
ಒಂದೆರಡು ಸತಿ, ಜಾಸ್ತಿ ಅಲ್ಲ. ಹಾಗಾಗಿ ತುಂಬಾ ಎಚ್ಚರಿಕೆಯಲ್ಲಿ ನಾವು ಯೂಸ್ ಮಾಡ್ಬೇಕು, ಉಳಿತಾಯ ಮಾಡ್ಬೇಕು ಅನ್ನೋದು ಉದ್ದೇಶ. ಸೊ ಇದೊಂದು ಮೆಸೇಜ್ ಅಂತ ಹೇಳ್ಬೋದು ಅಲ್ವಾ. ಸೊ ಫೈನಲಿ ಗ್ಯಾಸ್ ಬಂತು. ಗ್ಯಾಸ್ ಬೆಲೆ ಕೂಡ ಇನ್ನೂ ಜಾಸ್ತಿ ಗೊತ್ತಾಗಿದೆ ಅಲ್ವಾ ನಮ್ಮೆಲ್ರಿಗೂ ಕೂಡ. ಸೊ ಹಾಗಾಗಿ ಇಷ್ಟು ಆಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇನ್ನ ಉಪ್ಪಿನಕಾಯಿ ಮಾಡ್ಬೇಕು. ಈ ವಿಡಿಯೋನ ಅಂತೂ ಹಾಕಕ್ಕಾಗಲ್ಲ, ಸಪ್ರೇಟ್ ಆಗಿ ಅದು ಹಾಕ್ತೀನಿ. ನೋಡೋಣ, ಇವತ್ತಾದ್ರೆ ಇವತ್ತು, ಇಲ್ಲ ನಾಳೆ. ಇಲ್ಲೇ ರೂಮಲ್ಲೇ ಇದೆ, ಸ್ವಲ್ಪ ಹಾರ್ಲಿ ಅಂತ ಒಣಗಕ್ ಬಿಟ್ಟಿದೀನಿ. ಅಂದ್ರೆ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿದೆ, ನೀರಿನ ಅಂಶ ಏನು ಇಲ್ಲ, ಡ್ರೈ ಆಗಿದೆ. ನಿನ್ನೆ ಎಲ್ಲ ಕ್ಲೀನ್ ಮಾಡಿದೆ ಅಲ್ವಾ, ನಿಂಬೆಹಣ್ಣು, ಗ್ರೀನ್ ಚಿಲ್ಲಿ ಮತ್ತೆ ಶುಂಠಿ ಎಲ್ಲ ಹಾಗೆ ಇದೆ. ನೋಡೋಣ, ಇವತ್ತು ಇಲ್ಲ ನಾಳೆ ಆದ್ರೆ ನಾಳೆ ಕಟ್ ಮಾಡಿ ಮಾಡ್ಬೇಕು. ಸೊ ಫೈನಲಿ ಗ್ಯಾಸ್ ಬಂದಿದೆ. ಸ್ವಲ್ಪ ನೀರ್ ಬಿಸಿಗೆ ಇಡ್ಬೇಕು ಇವಾಗ. ಮತ್ತೆ ಫ್ಲಾಕ್ ಸೀಡ್ಸ್ ತುಂಬಾ ದಿವಸದಿಂದ ಫ್ರಿಜ್ ಅಲ್ಲಿ ಇದೆ, ಅದನ್ನ ಸ್ವಲ್ಪ ರೋಸ್ಟ್ ಮಾಡಿ ಪೌಡರ್ ಮಾಡೋಣ ಅಂತ ಹೇಳಿ, ಅದು ಕೂಡ ವಿಡಿಯೋ ಮಾಡ್ತೀನಿ, ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ಹೇಳಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮಗೂ ಕೂಡ ಯೂಸ್ಫುಲ್ ಟಿಪ್ಸ್ಗಳು ಇರುತ್ತೆ ನನ್ನ ವಿಡಿಯೋನಲ್ಲಿ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ನೀವು ಇನ್ನೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡಿ, ಹಾಗೆ ಪಾಸಿಟಿವ್ ವೆಬ್ಸ್ ಕರ್ನಾಟಕ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಅಲ್ಲಿವರೆಗೂ ಮುಂದಿನ ವಿಡಿಯೋ ಏನೇನೋ ಮಾತಾಡ್ತೇನೆ, ಓಕೆನಾ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಒಂದು ಒಳ್ಳೆಯ ವ್ಲಾಗ್ ನೊಂದಿಗೆ, ಒಳ್ಳೆಯ ವಿಚಾರಗಳೊಂದಿಗೆ, ಜೊತೆಗೆ ನನ್ನ ಒಂದು ಲೈಫ್ ಜರ್ನಿ, ಲೈಫ್ ಥಾಟ್ಸ್, ಡೈಲಿ ಲೈಫ್ ಎಕ್ಸ್ಪೀರಿಯನ್ಸ್, ಈ ಒಂದು ವಿಷಯಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.